ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ವಿಷ್ಣು ಸಹಸ್ರನಾಮದ 4ನೇ ಶ್ಲೋಕದ ಕೊನೆ 2 ನಾಮಗಳು ಪ್ರಭು ಮತ್ತೆ ಈಶ್ವರ ಅನ್ನುವ ನಾಮಗಳ ಅರ್ಥವನ್ನು ತಿಳಿಯೋಣ. ಪ್ರಭು ಅಂದ್ರೆ ಪಾಲನೆ ಮಾಡುವವರು ಅಂತ ಅರ್ಥ. ಸೊ ಭಗವಂತನನ್ನ ಪ್ರಭು ಅಂತಾರೆ. ಹಾಗೆ ಈಶ್ವರ ಅಂತಂದ್ರೆ ಈಶರು ಅಂದ್ರೆ ದೇವರು, ಅವರಲ್ಲಿ ವರ ಈಶ್ವರ ಅಂದ್ರೆ. ಸೊ ಈ ಎರಡರ ಬಗ್ಗೆ ನಾವಿವಾಗ ನೋಡೋಣ. ಪ್ರಭು ಅಂದ್ರೆ ಪಾಲನೆ ಮಾಡುವವರು ಅಂತ ಅನ್ಕೊಂಡಿದ್ದೀವಲ್ವಾ. ಇವಾಗ ನಮ್ಗೆ ಪ್ರಜಾಸ್ವಾಮ್ಯ ಪ್ರಭುತ್ವ ಆದ್ರೆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆ ತರ ಇರ್ತಾರೆ. ಬಟ್ ನಮ್ಮ ಭಗವಂತನನ್ನ ಪ್ರಭು ಅಂತ ಯಾಕಂತಾರೆ ಅಂದ್ರೆ 14 ಲೋಕಗಳಲ್ಲೂ ಏನೇನ್ ನಡೆದ್ರು ಅದನ್ನ ಪಾಲನೆ ಮಾಡುವವನು ಭಗವಂತನೇ, ನಾರಾಯಣನೇ. ಸೊ ಹಾಗಾಗಿ ಭಗವಂತನನ್ನ ಪ್ರಭು ಅಂತಾರೆ. ಇವಾಗ ಪಾಲನೆ ಹೇಗ್ ಮಾಡ್ತಾನೆ ಭಗವಂತ ಅಂತಂದ್ರೆ, ಇವಾಗ ದೇವರುಗಳೆಲ್ಲ ಇದ್ದಾರಲ್ವಾ, ಆ ದೇವರುಗಳನ್ನೆಲ್ಲ ಅವರಲ್ಲೇ ನಿಂತು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿಸ್ಬಿಡ್ತಾ ಇರ್ತಾನೆ. ಇವಾಗ ಸೂರ್ಯ ಬೆಳಗ್ಗೆ ಬರಬೇಕು, ಬೆಳಕು ಕೊಡಬೇಕು, ಬಿಸಿಲು ಕೊಡಬೇಕು. ರಾತ್ರಿ ಚಂದ್ರ ಬರಬೇಕು, ಬೆಳಕು ಕೊಡಬೇಕು. ಹಾಗೆ ದೇವೇಂದ್ರ ಇರ್ತಾನೆ. ದೇವೇಂದ್ರ ಏನ್ ಮಾಡ್ತಾನೆ, ಎಲ್ಲಾ ಗ್ರಹಗಳನ್ನ, ಈ ಸೂರ್ಯ, ಚಂದ್ರ, ವರುಣ ಇವ್ರನ್ನೆಲ್ಲಾನು ಸುಮ್ನೆ ಸೂಪರ್ವೈಸ್ ಮಾಡ್ತಾ ಇರ್ತಾನೆ. ಭಗವಂತ ಆಲ್ರೆಡಿ ಅವ್ರಗಳಿಗೆಲ್ಲ ಈ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟಿರ್ತಾನೆ. ಅವರೆಲ್ಲ ಅದ್ರ ಪ್ರಕಾರ ಕರೆಕ್ಟ್ ಆಗಿ ಮಾಡ್ಕೊಂಡು ಹೊಟ್ಟೋಗ್ತಾ ಇರ್ತಾರೆ. ಅವ್ರಿಗೇನು ಸೂಪರ್ವೈಸ್ ಮಾಡ್ಬೇಕಾಗಿಲ್ಲ. ಆದ್ರೂ ದೇವೇಂದ್ರ ಒಂಥರ ಸೂಪರ್ವೈಸ್ ಮಾಡ್ತಾ ಇರ್ತಾನೆ. ತನಗ್ ಕೊಟ್ಟಿದ್ದ ಕೆಲಸಗಳನ್ನ ಕೂಡ ತಾನು ಮಾಡ್ತಾ ಇರ್ತಾನೆ. ಇವಾಗ ಬ್ರಹ್ಮ ಅಂದ್ರೆ ಭಗವಂತ ಸೃಷ್ಟಿ ಮಾಡು ಅಂತ ಹೇಳಿದ್ದಾನೆ. ಸೊ ಬ್ರಹ್ಮ ಸೃಷ್ಟಿ ಮಾಡ್ತಾರೆ. ಲಯಕಾರ ಅಂತಾರೆ ಈಶ್ವರನ್ನ. ಇವಾಗ ಹಾಗಂತ ಈಶ್ವರ ನಾಶ ಒಂದೇ ಮಾಡ್ತಾರ ಅಂದ್ರೆ ಅಲ್ಲ, ಅದು ಒಂದು ಕೆಲಸ, ಅದೊಂದು ರೆಸ್ಪಾನ್ಸಿಬಿಲಿಟಿ. ಇವಾಗ ಹಾಗೆ ನೋಡ್ಕೊಂಡ್ರೆ ಯಮದೇವ್ರ ಕೆಲ್ಸಾನೇ ಎಲ್ಲಾರನ್ನು ಪ್ರಾಣ ತೆಗೆದು ಕರ್ಕೊಂಡು ಹೋಗೋದಲ್ವಾ. ಹಾಗಂತ ಯಮದೇವ್ರನ್ನ ಕೆಟ್ಟವ್ರು ಅನ್ನೋದಕ್ಕಾಗತ್ತ? ಅವೆಲ್ಲ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್. ಸೊ ಅವರೆಲ್ಲ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ ಕರೆಕ್ಟ್ ಆಗಿ ಮಾಡ್ತಾರೆ. ಇದು ಪಾಲನೆ ಮಾಡೋದು ಅಂದ್ರೆ. ಪ್ರಭುತ್ವ ಅಂದ್ರೆ ಪ್ರಭು ಅಂದ್ರೆ ಭಗವಂತನೇ. ಯಾಕಂದ್ರೆ ನೋಡ್ರಿ, ಎಷ್ಟು ಕೋಟಿ ಜೀವಿಗಳನ್ನೆಲ್ಲ ಕರೆಕ್ಟ್ ಆಗಿ ಪಾಲನೆ ಮಾಡ್ತಾನೆ ಭಗವಂತ. ಇವಾಗ ಒಂದು ಮನುಷ್ಯನಿಗೆ ಕರ್ಮದ ಸುಖ ಕೊಡ್ಬೇಕಂದ್ರು ದುಃಖ ಕೊಡ್ಬೇಕಂದ್ರು ಪರಮಾತ್ಮ ಆ ಮನುಷ್ಯನ್ ಫುಲ್ ಹಿಸ್ಟ್ರಿ ಗೊತ್ತಿರ್ಬೇಕು. ಒಂದು ಜನ್ಮದ್ದಲ್ಲ, ಹಳೆ ಜನ್ಮಗಳದೆಲ್ಲ ಕಂಪ್ಲೀಟ್ ಆಗೇ ತಿಳ್ಕೊಂಡು ಏನಾದ್ರು ಒಂದು ಕರ್ಮ ಮಾಡಿದ್ರೆ, ಅದಕ್ಕೇನು ತಪ್ಪು ಕರ್ಮ ಆದ್ರೆ ಅದಕ್ಕೇನಾದ್ರು ಪ್ರಾಯಶ್ಚಿತ್ತ ಮಾಡೋಣ, ಇದೆಲ್ಲ ನೋಡ್ಕೊಂಡು ಭಗವಂತ ಅವನಿಗೆ ಶಿಕ್ಷೆ ಕೊಡ್ಬೇಕು. ಇಲ್ಲ ಒಳ್ಳೆ ಕರ್ಮ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಕೊಡ್ಬೇಕು. ಇವೆಲ್ಲ ಭಗವಂತ ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಅಂದ್ರೆ ಪಾಲನೆ ಮಾಡ್ತಾನೆ ನಮ್ಮನ್ನೆಲ್ಲಾರನು ಕರೆಕ್ಟ್ ಆಗಿ. ನಮ್ಮ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು, ಏನ್ ಕೊಟ್ಟಿದ್ದನ್ ತಗೊಂಡ್ಬಿಡ್ಬೇಕು, ಇವೆಲ್ಲ ಕೂಡ ಪಾಲನೆ ಕೆಳಗಡೆನೆ ಬರುತ್ತೆ. ಭಗವಂತ ತನ್ನ ದೇವರುಗಳನ್ನೆಲ್ಲ ತನ್ನ ಮಂತ್ರಿ ವರ್ಗದಲ್ಲಿ ಅಂತ ಅನ್ಕೋಬಹುದು, ಅವ್ರನ್ನೆಲ್ಲ ಇಟ್ಕೊಂಡು ಪರ್ಫೆಕ್ಟ್ ಆಗಿ ಪಾಲನೆ ಮಾಡ್ತಾನೆ. ಹಾಗಾಗಿ ಭಗವಂತನನ್ನ ಪ್ರಭು ಅಂತಾರೆ, ಮತ್ತೆ ಈಶ್ವರ ಅಂತಾರೆ. ಯಾಕಂದ್ರೆ ಈ ದೇವರುಗಳಿಗೆಲ್ಲ ಕೂಡ ವರನಂತ ಅವನು, ಅಂದ್ರೆ ಶ್ರೇಷ್ಠನಾಗಿರುವವನು. ಹಾಗಾಗಿ ಈಶ್ವರ ಅಂತಾರೆ ಭಗವಂತನನ್ನ. ಇವತ್ತು ನಾವು ಪ್ರಭು ಮತ್ತೆ ಈಶ್ವರ ಅಂತ 2 ನಾಮಗಳ ಅರ್ಥಗಳನ್ನು ತಿಳಿದಿದ್ದೀವಿ. ನಾನು ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ಟೈಮ್ ನಾವು ವಿಷ್ಣು ಸಹಸ್ರನಾಮ ಓದುವಾಗ ಈ ಡೀಟೇಲ್ ಆಗಿ ಇಷ್ಟು ಕೇಳಿದ್ರಿಂದ ನಮ್ಗೆ ಜ್ಞಾಪಕ ಬರುತ್ತೆ. ನಾವೇನಾದ್ರೂ ಸರ್ವ ಶಿವಸ್ಥಾನು ಅಂದ್ರೆ ನಾವ್ ಇದ್ರದ್ದೆಲ್ಲ ಡೀಟೇಲ್ ಆಗಿ ಕೇಳಿದ್ದೀವಲ್ವಾ, ಇಮಿಡಿಯೇಟ್ ಆಗಿ ಅದ ಅರ್ಥ ಜ್ಞಾಪಕ ಬರುತ್ತೆ. ನಮಗೂ ಒಳ್ಳೆ ಫೀಲಿಂಗ್ ಇರುತ್ತೆ, ದೇವ್ರಿಗೂ ಪ್ರೀತಿ ಆಗತ್ತೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.